ಹುಣ್ಣಿಮೆ ಬಾಲೆಯರ ಹಬ್ಬದ ಸಂಭ್ರಮ. ಸೀಗೆ ಹುಣ್ಣಿಮೆ ಅಥವಾ ಸಣ್ಣ ಗೌರಿ ಹಬ್ಬವು ಗ್ರಾಮೀಣ ಭಾಗದ ಬಾಲೆಯರು ಮತ್ತು ಯುವತಿಯರ ಪವಿತ್ರ ಹಾಗೂ ಸಂಭ್ರಮದ ಹಬ್ಬವಾಗಿದೆ. ದಸರಾ ಹಬ್ಬದ ಸಂಜೆಯಿಂದಲೇ ಬಾಲೆಯರ ದೇವಸ್ಥಾನದ ಮೂಲೆಯಲ್ಲಿ ಮಣ್ಣಿನ ಗೌರಿಯನ್ನು ಪ್ರತಿಷ್ಠಾಪಿಸಿ 3 ದಿನಗಳವರೆಗೆ ಭಕ್ತಿಯಿಂದ ಆರಾಧಿಸುತ್ತಾರೆ. ಸೀಗೆ ಹುಣ್ಣಿಮೆ ದಿನ ನಿಗದಿತ ಸ್ಥಳಗಳಲ್ಲಿ ಗೌರಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ 1 ದಿನದಷ್ಟರಲ್ಲೇ ಪೂಜೆ ಮಾಡಲಾಗುತ್ತದೆ. ಈ ಹಬ್ಬವನ್ನು ರೈತರ ಹಬ್ಬ ಎಂಬಂತೆಯೇ ಬಾಲೆಯರ ಸಣ್ಣ ಗೌರಿ ಹಬ್ಬ ಎಂದು ಕರೆಯುವ ಸಂಪ್ರದಾಯವೂ ಇದೆ. ಈ ಸಂದರ್ಭ ಗ್ರಾಮೀಣ ಭಾಗದ ಬಾಲೆಯರು ಹೊಸ ಸೀರೆ, ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಗೌರಿ ಮಕ್ಕಳು ಎಂಬಂತಾಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಧಾರ್ಮಿಕ ಜಾನಪದೀಯ ಸಂಪ್ರದಾಯಗಳೊಂದಿಗೆ ಈ ಹಬ್ಬವನ್ನು ಸಮಾಜದಲ್ಲಿ ಹಿತಕರ ಮನೋಭಾವನೆ ಹುಟ್ಟುಹಾಕುತ್ತದೆ. ಸಕ್ಕರೆ ಗೊಂಬೆಗಳ ವಿಶೇಷತೆ. ಸೀಗೆ ಹುಣ್ಣಿಮೆಯಲ್ಲಿ ಸಕ್ಕರೆ ಪಾಕದಿಂದ ತಯಾರಿಸುವ ಗೊಂಬೆಗಳು ಪ್ರಮುಖ ಆಕರ್ಷಣೆಯಾಗಿವೆ. ಇವು ತಯಾರಿಸುವ ಕಠಿಣವಾದ ಕಲೆಯಾಗಿದ್ದು ಶಿವ, ಪಾರ್ವತಿ, ಆನೆ, ರಥ, ಆಂಜನೇಯ ಮುಂತಾದ ರೂಪಗಳಲ್ಲಿ ನಿರ್ಮಿಸಲಾಗುತ್ತದೆ. ಬಾಯಿಗೆ ಹಚ್ಚಿದ ಕ್ಷಣದಲ್ಲಿ ಕರಗುವ ಈ ಸಕ್ಕರೆ ಗೊಂಬೆಗಳ ರುಚಿ ಮರೆಯಲಾಗದು. ಈ ಹಬ್ಬದಂದು ವರನ ಮನೆಯಿಂದ ತಂದೆ ತಾಯಿ ಸಕ್ಕರೆ ಗೊಂಬೆ ಮತ್ತು ದಂಡಿಯೊಂದಿಗೆ ಕನ್ಯೆಯ ಮನೆಗೆ ಬರುವುದು ಒಂದು ವಿಶಿಷ್ಟ ಸಂಪ್ರದಾಯವಾಗಿದೆ. ಸಕ್ಕರೆಯಿಂದ 75 kgಗೂ ಹೆಚ್ಚು ಗೊಂಬೆಗಳನ್ನು ತಯಾರಿಸಬಹುದು ಎಂಬುದು ಈ ಹಬ್ಬದ ಆರ್ಥಿಕ ಆಯಾಮವನ್ನು ಕೂಡ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿ ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ. ಅಕ್ಕಂಡೆ ಚಿನ್ನಮ್ಮ ಕೈ ಇಟ್ಕೊಂಡಾಡು ಕರ್ಕೊಂಡೋಗ ಕಿತ್ತಿಗೆ ಅದು ಯಾಕಂಡೆ ಫೋಟೋ ತಗ್ಸ್ಕೊಳ್ಳೋದೈತಿ ಅದಕ್ಕೆ ಕರ್ಕೊಂಡೋಗ್ತೀವಿ ಮನೆಗೆ. ನಿಜ ನೋಡು ಹೋಗ್ಬಾ ಕರ್ಕೊಂಡು ಬೇಡ ಅವ್ರ ಜೊತೆ ಹೋಗ್ತೀಯಾ?